ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಮೂವಿ ಹೆಸರು ಸುಖಿ ಭವ ಅಂತ. ಏನಕ್ಕೆ ಸುಖಿ ಭವ ಅಂತಿತ್ತು ಅಂದರೆ, ಎಲ್ಲರ ಲೈಫಲ್ಲೂ ಏನು ಸಿಗುತ್ತೋ ಅದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ. ಸೊ ನಮ್ಮ ಲೈಫಲ್ಲಿ ನಮ್ಗೆ ಏನೇನು ಪಡ್ಕೊಂಡಿದ್ದೀವಿ, ನಮ್ಗೆ ಏನೇನು ಸ್ಟೇಜ್ ಬೈ ಸ್ಟೇಜ್ ಸಿಗ್ತಿರುತ್ತೆ, ಇದೆಲ್ಲ ಒಂದು ದೇವರ, ನಮ್ಮ ಪೇರೆಂಟ್ಸ್ ಅವ್ರ ಬ್ಲೆಸ್ಸಿಂಗ್ ಆಗಿರೋದ್ರಿಂದ ಇದಕ್ಕೆ ಸುಖಿ ಭವ ಅಂತ ಹೆಸರಿಟ್ಟಿದ್ವಿ. ಇದರಲ್ಲಿ ರವಿಶಂಕರ್ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ, ಶೋಭರಾಜ್ ಅವರು ಮಾಡಿದ್ದಾರೆ. ಆಮೇಲೆ ಹೀರೋ ಆಗಿ ಮಹೇಂದ್ರ, ಸುಷ್ಮಿತಾ ನಾಯ್ಕ್, ವಿಯಾನ್ಶಿ ಹೆಗ್ಡೆ ಮತ್ತು ಗೌರವ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇನ್ ಪಾತ್ರಗಳಲ್ಲಿ. ಮ್ಯೂಸಿಕ್ 3 ಜನ ಏನಕ್ಕೆ ಅಂದರೆ, ಒಂದು ನಮಗೆ ಪ್ಯಾಥೋ ಸಾಂಗ್ ಬೇಕಾಗಿತ್ತು. ಆ ಪ್ಯಾಥೋ ಸಾಂಗ್ ಫೀಲ್ಗೆ ನಮ್ಮ ಹೈದರಾಬಾದಲ್ಲಿ ವಿಯಾನ್ ಅಂತ, ಸ್ಯಾಂಡಿ ಯಾದಾಂಕಿ ಅಂತ ಅವ್ರ ಹೆಸರು, ಆ್ಯಕ್ಚುಲಿ ಇವಾಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಈ ಹೈದರಾಬಾದ್ ಸ್ಟೈಲಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಆ ವಿಷಯಕ್ಕೋಸ್ಕರ ನಾವು ಅವ್ರನ್ನ ಚೂಸ್ ಮಾಡಿದ್ವಿ. ಪ್ಲಸ್ ಅವರು ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೌಂಡು. BJ ಭರತ್ ಅವರು ಒಂದು ಸಾಂಗ್ ಮಾಡಿಕೊಟ್ರು, ಸೆಲೆಬ್ರೇಷನ್ ಸಾಂಗು. ಮೇಯ್ನ್ ಅವ್ರ ಹತ್ರನೇ ನಾವು ಹೋಗ್ಬೇಕಿದ್ದು, ಸ್ವಲ್ಪ ಕಾರಣಾಂತರದಿಂದ ಅವರು ಮುಂದುವರ್ಸೋಕ್ಕಾಗಲಿಲ್ಲ. ಆಮೇಲೆ ಅತುಲ್ ಸುಬ್ರಹ್ಮಣ್ಯಂ ಅಂತ ಹೇಳಿ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರು, ಅವ್ರ ಹೆಸರು ಶುಭಮ್ ಅಂತ ಸ್ಕ್ರೀನ್ ನೇಮು. ಅವ್ರ ಮೆಲೋಡಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಟ್ರಾವೆಲ್ ಸಾಂಗು ಮತ್ತು ಸ್ಕೂಲ್ ಸಾಂಗ್ ಅವ್ರ ಹತ್ರ ಮಾಡಿಸಿದ್ವಿ. ಇದಕ್ಕೆ ರೈಟಿಂಗ್ ಎಲ್ಲ, ಲಿರಿಕ್ಸ್ ಎಲ್ಲ ಪ್ರಮೋದ್ ಮರವಂತೆ ಅವರು ಬರ್ಕೊಟ್ಟಿದ್ದು. DOP ಬಂದ್ಬಿಟ್ಟು ಮಂಜುನಾಥ್ ನಾಯ್ಕ್ ಅವರು. ಎಲ್ಲ ನಾವು ಮೂವಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಹಂಗೆ ಚೈಲ್ಡ್ಹುಡ್ ಸ್ಟೋರಿ ಎಲ್ಲ ಬರೋದು ಸಕಲೇಶ್ಪುರಲ್ಲಿ. ಅಲ್ಲಿ ಸಕಲೇಶ್ಪುರದಲ್ಲೇ ಒಂದು ಸ್ಕೂಲು, ಆಮೇಲೆ ಚರ್ಚ್ ಇವೆಂಟ್ಸು ಇದ್ದಿದ್ದು ಎಲ್ಲನೂ ಸಕಲೇಶ್ಪುರ ಇವೆಂಟಲ್ಲೇ ಆಗಿದೆ. ಅಲ್ಲಿಂದ ಕ್ಲೈಮ್ಯಾಕ್ಸಲ್ಲಿ ನಾವು ಸಕಲೇಶ್ಪುರದಿಂದ ಉಡುಪಿಗೆ ಹೋಗೋ ದಾರಿಯಲ್ಲಿ ಕಳಸ ದೇವಸ್ಥಾನ ಇನ್ನು ಯಾವುದಾದ್ರು ಬಂತು ಅವೆಲ್ಲನೂ ಶೂಟ್ ಮಾಡಿದ್ವಿ. ಫೈನಲ್ ಕ್ಲೈಮ್ಯಾಕ್ಸ್ ಬಂದು ಉಡುಪಿಯಲ್ಲಿ ಕ್ಲೋಸ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲೂ ಒಂದು 4-5 ಜನ ಶೂಟ್ ಮಾಡಿದ್ವಿ. HSR ಲೇಔಟು, ಆಮೇಲೆ ಕೆಲವು ಕಾಫಿ ಶಾಪ್ಸು, ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಫಾರ್ಮ್ ಹೌಸ್ ಇದೆ ಸರ್ಜಾಪುರ ರೋಡಲ್ಲಿ, ಅಲ್ಲಿ ಎಲ್ಲ ಮುಗಿಸಿದ್ವಿ. ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಶರ್ಲಿಂಗ್ ಪಿಕ್ಚರ್ಸ್ ಅವರು ಮಾತಾಡಿ ಸರ್. ನಾವು ಇವಾಗ ಒಂದು 50 ಸ್ಕ್ರೀನಲ್ಲಿ ಮಾಡೋಣ ಅಂತ. ನಾವು ಆ್ಯಕ್ಚುಲಿ ಬಿಲ್ಡರ್ ಸರ್, ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಇರೋದು. ನನಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಫ್ರೆಂಡ್ಸ್, ಅವ್ರ ಜೊತೆ ಕನ್ಸ್ಟ್ರಕ್ಷನಲ್ಲಿ ನಮಗೆ ಅನುಬಂಧ. ಅದೇ ಈ ಮೂವಿ ಲ್ಯಾಂಡ್ ಇದಕ್ಕೆ ಬರೋಕ್ಕೆ ಕಾರಣ ಅಂದರೆ ಅವರೇ ನಮಗೆ ಗುರುಗಳ ಥರ. ಈಸ್ ಮೈ ಮೆಂಟರ್. ನಾವು ಏನೇ ಡೌಟ್ಸ್ ಬರಲಿ, ಏನೇ ಸಿಚುವೇಶನಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ ಅದು ಇದು ಅಂದಾಗ ಅವ್ರು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವರೇ ನಮಗೆ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡಿ ಮುಗಿಸಿ ಅಂತ ಹೇಳಿ. ಸರ್ ನಮ್ಗೆ ಆ್ಯಕ್ಚುಲಿ ಪ್ರತಿ ಸ್ಟೇಜಲ್ಲೂ ಸುಖಿ ಭವ ಹಾಗೆ ಇತ್ತು ಸರ್. ಯಾಕೆಂದರೆ ನಾವು ಕಷ್ಟ ಅಂತ ಅಂದ್ಕೊಂಡು ಒಂದು ಶೆಡ್ಯೂಲ್ ಸ್ಟಾರ್ಟ್ ಮಾಡಿದಾಗ ಅದು ಮುಗಿಯುವಷ್ಟರಲ್ಲಿ ನಮ್ಗೊಂದು ಬ್ಲೆಸ್ಸಿಂಗ್ ಆಗ್ತಿತ್ತು. ಸಾರು ನಮ್ಗೆ ಎಷ್ಟೋ ಸತಿ ಹೇಳಿದ್ರು, ನಮ್ಮ ಸೆಟ್ಟಲ್ಲಾಗಲಿ, ನಮ್ಮ ಶೂಟಿಂಗ್ ಶೆಡ್ಯೂಲಲ್ಲಾಗಲಿ ಎಲ್ಲೂ ಏನೂ ಗಲಾಟೆ ಆಗಲಿಲ್ಲ. ತುಂಬ ಕಾಮ್ ಆಗಿ, ತುಂಬ ಪೀಸ್ಫುಲ್ ಆಗಿ ಎಲ್ಲರೂ ಫುಲ್ಲೇ ಪ್ರಿಪೇರ್ ಆಗಿ ಆಮೇಲೆ ನಮಗೆ ಮಾಡಿಕೊಟ್ರು. ಆ್ಯಂಡ್ ಎಲ್ಲರೂ ಅವ್ರಿಗೆ ಅವ್ರ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಸೊ ಅದಕ್ಕೆ ನಾನು ಟೈಟಲ್ಗೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಅನ್ಸುತ್ತೆ. ಹೌದು ಸರ್, ಹಾಗೆ 4 ಸ್ಟೇಜಸ್ ಎಲ್ಲ ಆಗುತ್ತೆ. ಒಂದು ಬಂದ್ಬಿಟ್ಟು ಚೈಲ್ಡ್ಹುಡ್ ಸ್ಟೋರಿ, ಆಮೇಲೆ ಕಾಲೇಜ್ ಸ್ಟೋರಿ ಬರುತ್ತೆ, ಆಮೇಲೆ ಎಜುಕೇಶನ್ ಆದ್ಮೇಲೆ ಅವ್ರಿಗೆ ಕೆಲಸ ಹುಡುಕೋದು, ಅವ್ರು ಹೆಂಗೆ ದುಡ್ಡು ಮಾಡಿ ಮೇಲೆ ಬರ್ತಾರೆ ಅನ್ನೋದು, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಅವರ ಲವ್ ಸ್ಟೋರಿ ಅದು ಸಿಗುತ್ತಾ ಇಲ್ವಾ, ಹೆಂಗೆ ಏನಾಗುತ್ತೆ ಅನ್ನೋದು. ನನ್ನ ಹೆಸರು ಮನಸ್ವಿ ಶೆಟ್ಟಿ. ಸುಖಿ ಭವ ಮೂವಿಲಿ ಚೈಲ್ಡ್ಹುಡ್ ಹೀರೋಯಿನ್ ತಾರಾ ಅನ್ನೋ ರೋಲ್ ಪ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಆಪರ್ಚುನಿಟಿ ಸರ್. ಆ್ಯಂಡ್ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ, ಕನ್ನಡ ಸಿನಿಮಾನ ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನೂಪ್ ಅಂತ, ನಿಮ್ಮೆಲ್ರಿಗೂ ಹೊಸ ಪರಿಚಯ. ಸುಖಿ ಭವ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ, ಬಟ್ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಮಾತಾಡ್ತಾರೆ. ನಾನು ಹೀರೋ ಚೈಲ್ಡ್ಹುಡ್ ರೋಲ್ನ ಪ್ಲೇ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ರಾಜೇಶ್ ಸರ್ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ರಾಸಿಕ್ ಸರ್ ಆಗಿರ್ಬೋದು, ನಮ್ಮ ಶ್ರೀನಾಥ್ ಸರ್ ಇದ್ದಾರೆ, ಹಾಗೆ ನಮ್ಮ ಕಂಪ್ಲೀಟ್ ಟೀಮ್ ಇದ್ದಾರೆ ಅಲ್ಲಿ ಕೆಳಗಡೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.